ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪೆನ್ಡ್ರೈವ್ ಪ್ರಕರಣದಲ್ಲಿ ರೇವಣ್ಣವರ ಪ್ರಕರಣ ಏನು ಬಂತು, ರೇವಣ್ಣವ್ರಿಗೆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾದಾಗ ಶಿಕ್ಷೆ ಕೊಡಲಿ, ಸರ್ಕಾರ ಏನಾದರೂ ಸೂಕ್ತವಾದ ಕ್ರಮ ತಗೊಂಡು ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡೋಕ್ಕೆ ಸಾಧ್ಯನೋ ಅದನ್ನು ಕಠಿಣ ಕ್ರಮ ತಗೊಳ್ಳಿ. ನಮ್ಮ ಜನತಾದಳದ ಯಾರದೇ ಒಬ್ಬ ನಾಯಕರದ್ದು ಕೂಡ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಒಂದೇನು ಅಂತಂದರೆ ಪೆನ್ಡ್ರೈವ್ನ ಪ್ರಕರಣ ಮುಂದಿಟ್ಕೊಂಡು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಮಾನಹಾನಿ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹೇಗೆ ಅಂತಂದರೆ ಇವತ್ತು ರಾಜ್ಯದ ಯಾವುದೇ ಪತ್ರಿಕೆಗಳು ತಗೊಳ್ಳಿ, ಯಾವುದೇ ಮಾಧ್ಯಮದ ಸುದ್ದಿವಾಹಿನಿಗಳು ತಗೊಳ್ಳಿ, ರಾಷ್ಟ್ರದಲ್ಲಿ ತಗೊಳ್ಳಿ, ಅಂತಾರಾಷ್ಟ್ರೀಯ ತಗೊಳ್ಳಿ, ಮಹಿಳೆಯರ ಮಾನಹಾನಿ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ಈ ಪೆನ್ಡ್ರೈವ್ ಪ್ರಕರಣ ತುಂಬ ಅತ್ಯಂತ ಹೀನಾಯವಾಗಿ ವರ್ತಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ SIT ತನಿಖೆ ಏನಿದೆಯೋ, ದೇವರಾಜೇಗೌಡರಂಥವರು ಪ್ರಾಮಾಣಿಕವಾಗೆಲ್ಲ ಒಂದು ಕಡೆ ಅವರ ಸತ್ಯನ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅವ್ರನ್ನ ಅಪಹರಣ ಮಾಡಿ ಅವ್ರ ಮೇಲೆ ಸುಳ್ಳು ಆಪಾದನೆ ಕೇಸ್ಗಳನ್ನ ಹಾಕಿಸಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕ್ರಮ ಮಾಡಿ ಅವರ ಜೈಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕ್ರಮ ತಗೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅಂದರೆ ಯಾರು ಕೂಡ ಇವ್ರ ವಿರುದ್ಧವಾಗಿ ಮಾತಾಡಬಾರ್ದು, ಎಲ್ಲ ಧ್ವನಿನ ಅಡಗಿಸ್ಬೇಕು ಅಂತಕ್ಕಂಥ ಏಕೈಕ ಕಾರಣ. ದೇವೇಗೌಡರನ್ನ ಇದ್ರ ಮುಖಾಂತರ ಎಲ್ಲಾದರೂ ಒಂದು ಕಡೆ ತೇಜೋವಧೆ ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಖಂಡಿತ ಅದು ತಪ್ಪು ಅಂತೇಳಿ ನಾವೆಲ್ಲರೂ ಕೂಡ ನಲ್ಲರದ್ದು ಭಾವನೆ. ಕಾರಣ ಇಷ್ಟೇನೆ, ದೇವೇಗೌಡರು ನೀರಾವರಿಗೆ ಕೊಟ್ಟಂಥ ಒತ್ತು, ರೈತರಿಗೆ ಕೊಟ್ಟಂಥ ಒತ್ತು ಈ ರಾಜ್ಯ ಇವತ್ತು ಯಾರೂ ಮರ್ತಿಲ್ಲ. ಈ ರಾಜ್ಯದಲ್ಲಾಗ್ಬೋದು, ರಾಷ್ಟ್ರದಲ್ಲಾಗ್ಬೋದು, ರೈತರ ಏಕೈಕ ಒಬ್ಬ ಪರಮೋಚ್ಚ ನಾಯಕ ಇದ್ದಾರೆ ಅಂತಂದರೆ ಅದು ದೇವೇಗೌಡರು ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು. ಪ್ರಾದೇಶಿಕ ಪಕ್ಷ ಕಟ್ಟಿ ಉಳಿಸ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ರಾಜ್ಯದಲ್ಲಿ ಘಟಾನುಘಟಿ ನಾಯಕರುಗಳು, ಮಾಜಿ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ಸೇರಿ ಪ್ರಾದೇಶಿಕ ಪಕ್ಷಗಳು ಕಟ್ಟರು, ಯಾರೂ ಕೂಡ ಉಳಿಸ್ಕೊಳಕ್ಕಾಗಲಿಲ್ಲ. ದೇವೇಗೌಡರು ಒಬ್ಬರೇ ನಿರಂತರವಾಗಿ ಒಂದು ಪಕ್ಷ ಕಟ್ಟಿ ಉಳಿಸ್ಕೊಂಡು ಇವತ್ತೆಲ್ಲ ಒಂದು ಕಡೆ ಈ ಪಕ್ಷ ಜೀವಂತವಾಗಿದೆ ಅಂತಕ್ಕಂಥ ಮಟ್ಟದಲ್ಲಿ ಇಟ್ಕೊಂಡ್ಬಂದಿರ್ತಕ್ಕಂಥದ್ದು ದೇವೇಗೌಡರು. ಒಕ್ಕಲಿಗರ ನಾಯಕ ಆಗಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ DK ಶಿವಕುಮಾರ್ ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಕ್ಕಂಥದ್ದು. ಒಕ್ಕಲಿಗರ ನಾಯಕ ಆಗಬೇಕು ಅನ್ನೋ ದೃಷ್ಟಿಯಿಂದ ದೇವೇಗೌಡರ ತೇಜೋವಧೆ ಮಾಡೋದ್ರ ಮುಖಾಂತರ ನಾನು ನಾಯಕ ಆಗಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ತುಂಬ ಅಕ್ಷಮ್ಯ ಅಪರಾಧ ಅಂತೇಳಿ ನಮ್ಮ ಒಕ್ಕಲಿಗರ ಜನ ಎಲ್ಲರೂ ಕೂಡ ಭಾವಿಸ್ಬೋದು. ಒಕ್ಕಲಿಗರ ನಾಯಕ ಆಗೋದು ಹೇಗೆ? ನೀರಾವರಿಗೆ ಒತ್ತು ಕೊಡೋದ್ರ ಮುಖಾಂತರ. ರೈತರ ಜೀವನಾಡಿ ಯಾವುದು? ನೀರಾವರಿ. ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಮಾಡಾಗ್ಬೋದು, ಇಲ್ಲೇ ನಮ್ಮ ಮದ್ದೂರಿನಲ್ಲಿ ಇಗ್ಲೂರು ಡ್ಯಾಮ್ ಮಾಡ್ತಕ್ಕಂಥದ್ದಾಗ್ಬೋದು, ಹೀಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶನ ಇಂಪ್ರೂವ್ ಮಾಡ್ತಕ್ಕಂಥದ್ದಾಗ್ಬೋದು. ನೀರಾವರಿಗೆ ಈ ಇಡೀ ರಾಷ್ಟ್ರದಲ್ಲಿ, ಇಡೀ ರಾಜ್ಯದಲ್ಲಿ ಒತ್ತು ಕೊಟ್ಟಂಥ ವ್ಯಕ್ತಿ ಅಂತಂದರೆ ದೇವೇಗೌಡರು. ಅದ್ರ ಮುಖಾಂತರ ಒಕ್ಕಲಿಗರ ಜನಾಂಗ, ಒಕ್ಕಲಿಗರೇ ಮೇಜರ್ ಆಗಿ ನೀರಾವರಿನ ನಂಬ್ಕೊಂಡಿರೋದ್ರಿಂದ, ಒಕ್ಕಲಿಗರು ಸಾಕಷ್ಟು ಜನರು ಅದನ್ನೇ ನಂಬ್ಕೊಂಡು ಬದುಕನ್ನು ಮಾಡ್ತಾ ಇರೋದ್ರಿಂದ ಅದ್ರ ಪರವಾಗಿ ಹೋರಾಟ ಮಾಡಿ ನೀರಾವರಿಗೆ ಒತ್ತು ಕೊಟ್ಟರು. ಅದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಟ್ರು. ನಮ್ಮ ಜನಾಂಗಕ್ಕೆ ಕಷ್ಟ ಸುಖಗಳಿಗೆ ಆದಂಥವ್ರು ದೇವೇಗೌಡರು. ಹಾಗೆ ಅನೇಕ ಜನಪರವಾದಂಥ ಕಾಳಜಿಗಳನ್ನ ಮಾಡ್ಕೊಂಡು ಬಂದರು. ಒಕ್ಕಲಿಗರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದಾಗ್ಬೋದು, ಒಕ್ಕಲಿಗರಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಬಂದು ರೋಡ್ ಕೂತ್ಕೊಳ್ತಕ್ಕಂಥದ್ದಾಗ್ಬೋದು. ದೇವೇಗೌಡರು ನಿರಂತರವಾಗಿ ಮಾಡ್ಕೊಂಡು ಒಕ್ಕಲಿಗರ ನಾಯಕರಾದ್ರೆ ವಿನಃ ಎಲ್ಲೋ ಬಂಡೆ ಹೊಡೆಯೋದ್ರ ಮುಖಾಂತರನೋ, ಕಲ್ಲು ಹೊಡೆಯೋದ್ರ ಮುಖಾಂತರನೋ ದೇವೇಗೌಡರು ನಾಯಕ ಆದವರಲ್ಲ, ದೇವೇಗೌಡರು ನಾಯಕರಾದವರಲ್ಲ. ಇವರು ಬಂಡೆ ಹೊಡೆದ್ಬಿಟ್ಟು ನಾನು ಒಕ್ಕಲಿಗರ ನಾಯಕ ಆಯ್ತೀನಿ, ಕಲ್ಲು ಹೊಡೆದ್ಬಿಟ್ಟು ಒಕ್ಕಲಿಗರ ನಾಯಕ ಆಯ್ತೀನಿ ಅಂತಂದ್ರೆ ಆಗಕ್ಕಾಗದೆ. ದೇವೇಗೌಡರ ಥರ ಬೀದಿಗೆ ಇಳಿದು ಕೂತ್ಕೊಂಡು ಒಕ್ಕಲಿಗರ ಬಗ್ಗೆ ಹೋರಾಟ ಮಾಡಿದಾಗ, ಒಕ್ಕಲಿಗರ ಬಗ್ಗೆ ಕಾಳಜಿ ವಹಿಸಿದಾಗ ಮಾತ್ರ ನಾಯಕ ಆಗ್ಲಿಕ್ಕೆ ಸಾಧ್ಯ. ಈಗ ದೇವೇಗೌಡರ ನಿರಂತರವಾದಂಥ ಹೋರಾಟ, ಈ ಜನಾಂಗದ ಬಗ್ಗೆ ಇರ್ತಕ್ಕಂಥ ಅವ್ರಿಗೆ ಅಪರಿಮಿತ ಕಾಳಜಿ ಇದೆಯಲ್ಲ, ಅದು ಈ ರಾಜ್ಯದಲ್ಲಿ ಮತ್ತೊಬ್ಬ ನಾಯಕ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಕ್ಕಲಿಗರ ನಾಯಕ ಅಂತಕ್ಕಂಥದ್ದನ್ನು ಇನ್ನೊಬ್ಬ ನಾಯಕ ಯಾವುದೇ ಕಾರಣಕ್ಕೆ ಯಾರೂ ಕೂಡ ಆ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ರಂತ ನೂರಾರು ಶಿವಕುಮಾರರು ಬಂದರೂ ಕೂಡ ಒಬ್ಬ ದೇವೇಗೌಡರಿಗೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಕ್ಕಲಿಗರ ಎಲ್ಲರದ್ದು ಕೂಡ ಒಕ್ಕಲಿಗರನ್ನ ಧ್ವನಿಯದು. ಹಾಗಾಗಿ ದೇವೇಗೌಡರಂತ ಒಬ್ಬ ಅಪ್ರತಿಮ ನಾಯಕ ಇರ್ತಕ್ಕಂಥ ಈ ಪಕ್ಷ ನಾಶ ಮಾಡಿಬಿಡ್ತೀನಿ ಅಂತ ಏನಾದರೂ DK ಶಿವಕುಮಾರ್ ಅವರು ತಿಳ್ಕೊಬಿಟ್ಟಿದ್ರೆ ಖಂಡಿತ ಅದು ತಪ್ಪಾಗ್ತದೆ. ಯಾಕೆಂದರೆ ದೇವೇಗೌಡರು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣಿ. ದೇವೇಗೌಡರು ಸುಮ್ಮನೆ ಬಂದು ಎಲ್ಲೋ ಒಂದು ಕಡೆ ನಾನು ಮೊದಲೇ ಹೇಳಿದಾಗೆ ಕಲ್ಲು ಹೊಡೆದೋ, ಬಂಡೆ ಹೊಡೆದೋ, ಎಲ್ಲೋ ಒಂದು ಕಡೆ ಬಂದು ದುಡ್ಡು ಮಾಡಿಕೊಂಡು ರಾಜಕಾರಣಿಗಳಾದವರಲ್ಲ, ಆ ಮೇಲ್ಮಟ್ಟಕ್ಕೆ ಹೋಯ್ತೀನಿ ಅಂತೇಳಿ ಗುರುತಿಸ್ಕೊಂಡವರಲ್ಲ. ಹಾಗಾಗಿ ದೇವೇಗೌಡರಂತ ದೇವೇಗೌಡರಂತ ಒಬ್ಬ ಅಪ್ರತಿಮ ನಾಯಕ ಇರೋ ತನಕ ಎಂದೂ ಕೂಡ ಈ ಪಕ್ಷನ ಯಾರ ಕೈಲೂ ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದಾಗ ಹೇಳಿ ಸರ್, ಪೆನ್ಡ್ರೈವ್ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಪೆನ್ಡ್ರೈವ್ ಬಗ್ಗೆ ಖಂಡಿತ ಹೇಳ್ತಕ್ಕಂಥದ್ದು ಇಷ್ಟೇ. ಈ SIT ತನಿಖೆನಲ್ಲಿ ಖಂಡಿತ ಯಾರಿಗೂ ಕೂಡ ಖಂಡಿತ ನಮಗೆ ವಿಶ್ವಾಸ ಇಲ್ಲ. ಹಾಗಾಗಿ ಇಲ್ಲಿ
ರಾಜ್ಯದ ಮಹಿಳೆಯರಿಗಾಗ್ಬೋದು, ರಾಜ್ಯದ ನೊಂದ ವರ್ಗಕ್ಕಾಗ್ಬೋದು ಖಂಡಿತ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಕೂಲಂಕುಷವಾದಂಥ ತನಿಖೆಯಾಗಿ ಸತ್ಯಾಂಶ ಹೊರಗಡೆ ಬರಬೇಕು ಅಂತಂದರೆ CBIಗೆ ಕೊಡಬೇಕು. CBI ಕೊಡೋದ್ರ ಮುಖಾಂತರ ಇವರು ಕ್ರಮ ತಗೋಬೇಕು. ಸರ್ಕಾರಕ್ಕೆ ನಿಜವಾದ ಕಾಳಜಿ ಇದ್ರೆ, ಸರ್ಕಾರಕ್ಕೆ ನಿಜವಾದಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಮನಸ್ಸೇನಾದರೂ ಸರ್ಕಾರಕ್ಕಿದ್ರೆ ಇದು CBI ತನಿಖೆ ಕೊಟ್ಟು ಅದ್ರ ಮುಖಾಂತರ CBI ತನಿಖೆ ಮುಖಾಂತರ ಸತ್ಯಾಂಶನ ಹೊರಗಡೆ ತರಲಿಕ್ಕಂತ ಒಂದು ಪ್ರಯತ್ನ ಮಾಡಬೇಕು ಸರ್ಕಾರ. ಈ SIT ತನಿಖೆಯಲ್ಲಿ ಖಂಡಿತ ಯಾವುದೇ ನಮ್ಮ ನಾಯಕರುಗಳಿಗಾಗ್ಬೋದು, ನಮ್ಮ ಸಾಮಾನ್ಯ ಜನರಿಗಾಗ್ಬೋದು, ಈ ರಾಜ್ಯದ ಮಹಿಳೆಯರಿಗಾಗ್ಬೋದು ಖಂಡಿತ ವಿಶ್ವಾಸ ಇಲ್ಲ. ಓಕೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಬಿಳೇಗೌಡ ಅಂತೇಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ JDS.